ಚಿಕ್ಕ ಲೈನಲ್ಲಿ ಏನು ಹೇಳಬೇಕು ಅಂದರೆ ನಮಗೂ ಒಂದು ದಿವಸ ಟೈಮ್ ಬರುತ್ತೆ, ನಾವೆಲ್ಲರೂ ಪರಿಶ್ರಮ ಪಡಬೇಕು, ವೆಯ್ಟ್ ಮಾಡ್ಕೊಂಡು ಕೂತ್ಕೋಬಾರ್ದು. There's a difference between patience and waiting and perseverance. So keep persevering towards your dreams. And ಅಷ್ಟೇ, ನಮಗೂ ಒಂದು ದಿವಸ ಟೈಮ್ ಬರುತ್ತೆ. ನನಗೋಸ್ಕರ ಎಲ್ಲರೂ ಸೇರಿ ಟೈಮ್ ಬರುತ್ತೆ ಅಂತ ಒಂದು ಜೋರಾಗಿ ಹೇಳ್ಬಿಡ್ತೀರಾ? 1 2 3 ಗೋ. ಟೈಮ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಖುಷಿಯಾಗಿದೆ ಬಂದಿರೋದಕ್ಕೆ. ನಮ್ಮೆಲ್ಲರ ಪ್ರೀತಿ ಎಲ್ಲ ನಮಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಟೈಮ್ ತಗೊಳ್ಳೋದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಸೊ ಸ್ಮಾಲ್ ಸ್ಕ್ರೀನಲ್ಲಿ ನೀವೆಲ್ಲರೂ ಅನ್ಸಿದ್ದಾರೆ, ಈಗ ಬಿಗ್ ಸ್ಕ್ರೀನಲ್ಲಿ ನೀವೆಲ್ಲರೂ ಅನ್ಸೋದಕ್ಕೆ. ಆ್ಯಂಡ್ ಮೋಸ್ಟ್ಲಿ ಇವರಿಬ್ಬರ ಒಂದು ಡೆಡಿಕೇಶನ್ ಇದೆಯಲ್ಲ ಸಿನಿಮಾ ರಂಗಕ್ಕೆ, ಏನೋ ಸಿನಿಮಾ ಸಿಕ್ತು ಅಂತ ಬರೋದಲ್ಲದೆ ಅವರ ಒಂದು ಪ್ರಿಪ್ರೇಷನ್ಸು, ಡೆಡಿಕೇಶನ್ಸು ಮೈಂಡ್ ಬ್ಲೋಯಿಂಗ್. ಸೊ ಹೀಗಾಗಿ ಓವರ್ ಟು ಸಾನಿಯಾ. ಇಷ್ಟೊತ್ತಿನ ಹೆಣ್ಮಕ್ಳು ಬಂದರು, ಆದರೆ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. ಓಕೆ ಬಾಯ್ಸ್, ಇವಾಗ ಏನಪ್ಪ ನಮ್ಮ ಸಾನಿಯಾ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಡ್ಯಾನ್ಸ್ ಮಾಡೋಣ. ಅಲ್ಲೇ ಇಲ್ಲಿ ಕಾಯ್ತಾ ಇದ್ದೆ ಅಲ್ವೇನೋ ನೀನು? ಓಕೆ ಬಾಯ್ಸ್ 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 ಇದ್ದಾರೆ, ಬರ್ತಾ ಇದ್ರು. ಬಟ್ ಅನಿವಾರ್ಯ ಕಾರಣಗಳಿಂದ ಅವ್ರ ತಂದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, BP ಜಾಸ್ತಿ ಆಗಿ. ಸೊ ನಾನೇ ಬರಬೇಡಿ ಚಂದನ್, ತಂದೆಯವ್ರನ್ನ ನೋಡ್ಕೊಳ್ಳಿ, ಒಂದು VT ಕಳಿಸಿ ಸಾಕು. BMSನ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊತಾರೆ, ಇಲ್ಲಿನ ಯುವಕರು ಎಲ್ಲರೂ ಅರ್ಥ ಆಗುತ್ತೆ. ಒಂದು VT ಮಾತ್ರ ಅವ್ರ ಜೊತೆ ಮಾತಾಡೋದಂಗೆ ಒಂದು ಸಂಭಾಷಣೆಗೆ ಒಂದು ಕಳಿಸಿ ಅಂತ ಹೇಳಿದೆ. ಅವರು ಅಫ್ಕೋರ್ಸ್ ತುಂಬ ಕಾತರದಿಂದ ಬರೋಕ್ಕೆ ರೆಡಿ ಇದ್ದರು. ಬಟ್ ಅವ್ರ ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದ್ರಿಂದ ಬರೋಕ್ಕಾಗಿಲ್ಲ. ಬಟ್ ಅವ್ರ ಸಾಂಗ್ ನಿಮ್ಮನ್ನೆಲ್ಲಾನು ಆಕರ್ಷಿಸುತ್ತೆ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಸೊ ಎಕ್ಸಾಕ್ಟ್ಲಿ ಅವರು ಇನ್ನೇನು 1 hour ಮುಂಚೆ ನಮಗೆ ಬಂದಂಥ ಸುದ್ದಿ ಇದು. ಸೊ ಹೀಗಾಗಿ